ಹಲೋ, ಹೇಳಿ ಅತ್ತೆ. ನಾನೇ ಈಗ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವಾಗ ಫೋನ್ ಮಾಡಿದೆ, ಒಂದು ಎರಡು ಮೂರು ಸತಿ ರಿಂಗ್ ಮಾಡಿದೆ, ನೀವು ರಿಸೀವೇ ಮಾಡಲಪ್ಪ. ಎಲ್ಲ ಹೋಗಿರೇನೋ ಅಂದ್ಕೊಂಡು ಸುಮ್ಮನಾದೆ. ಮತ್ತೆ ಎಲ್ಲ ಆರಾಮಿದ್ದೀರಾ? ಮಾಮ ಆರಾಮದಾರಾ? ಮಳೆ ಅದೆಯಾ ಆ ಕಡೆ? ಎಂತ ಚೆನ್ನಾಗಿರೋದು ಎಂತದ ಮರತಿ, ಸಾಕಾಗಿ ಹೋಗ್ಯದ ನಂಗೂ. ಯಾವಾಗ ನೋಡಿದ್ರು ನನ್ನ ಇದೇ ತಪ್ಪಲ್ಲ. ಅವೊಬ್ಬ ಗುಂಡ ಹೋದವ ಇತ್ಲ ಪತ್ತಿಕ್ಕಿಲ್ಲ. ಈಗ ನೀನೇನಾರು ಫೋನ್ ಮಾಡಿ ಬರ್ಬೇಕ, ಇನ್ನು ಎಂತದವ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತಾನೆ. ಎಷ್ಟೊತ್ತಿಗೆ ನೋಡಿದ್ರು ಸಣ್ಣಮ್ಮ ಸಣ್ಣಮ್ಮ ಅಂತಿರ್ತಿದ್ದ. ಈಗ ಸಣ್ಣಮ್ಮನೂ ಇಲ್ಲ ದೊಡ್ಡಮ್ಮನೂ ಇಲ್ಲ, ಹೋಗಿ ಕುತ್ಕೊಂಡನ್ ಮನೆ ಬದಿ ಬರಲ್ಲ. ಎಂತ ನಾನು ಒಬ್ಬಳು ಏನು ಸಾಯದ. ನಿನ್ನ ಮಾವ ತೋಟಕ್ಕೆ ಮನೆಗೆ ಹೋಗ್ತಾರೆ ಬರ್ತಾರೆ, ಸೊಪ್ಪು ಸೋರಿಡ್ತಾರೆ, ಎಲ್ಲ ಮಾಡ್ತಾರೆ, ಆತದೆ. ಎಲ್ಲದೂ ಆಗ್ಬೇಕಲ್ಲ. ನಮ್ಗೇನು ವಯಸ್ಸು ಕೂಡ್ ಬರ್ತದ? ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಗಂಡ ಹೆಂಗಿದ್ದವ ಅಂತ ಗೊತ್ತು. ನೀನು ಇರೋಷ್ಟೊತ್ತಿಗಾರು ಸ್ವಲ್ಪ ಏನಾರು ಹೊತ್ತಣಿಕೆ ಬತ್ತಿದ್ನೇನು. ಈಗಂತೂ ದಿನಾ ರಾತ್ರಿ 12 ಗಂಟೆಗೆ ಯಾತಕ್ಕೆ ಬರ್ತದೆ ನೋಡೋಣ, ಜೀವ ಯಾತಕ್ಕೆ ಬರ್ತದೆ? ನಾವೆಲ್ಲ ಹೇಳಿದ್ರೆ ಎಲ್ಲಿ ಕೇಳ್ತಾರ ಅವರು? ನಮ್ಮ ಮಾತೆಲ್ಲ ಕೇಳಕ್ಕೂತಾರ? ನೀನಾರು ಮನೇಲಿದ್ರೆ, ಮನೇಲಿದ್ದಾಗ ಹಂಗಂತ ಅಷ್ಟು ಇದು ಮಾಡಲ್ಲ ಅವ. ಏನಾರು ಮಾಡಿ ಸಮ್ ಮಾಡ್ಬೋದಲ್ಲ ಅಂತ ನಾಗೇನ ಮಾಡೋದು. ನೀನು ನೋಡ್ ಮರತಿ. ಅಯ್ಯೋ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ನಾ ಹೇಳೇ ಬಂದಿದ್ನಲ್ಲ, ಒಂದು 4 ದಿನ ಇದ್ದು ಬರ್ತೀನಿ ಅಂತ. ಗುಂಡ ಒಬ್ಬ ಯಾಕೆ ಹಿಂಗೆ ಮಾಡ್ದ? ಇವ್ರು ಪೇಟೆಗೆ ಏನಾರು ಹೋದಾಗ ಅಲ್ಲಿ ಕೇಳಿ ನೋಡೋಕೆ ಹೇಳ್ಬೇಕಿತ್ತು, ಸಿಕ್ಕಿದ್ದಂತ. ನಂಗೂ ಫೋನ್ ಮಾಡ್ತಿದ್ದ, ಫೋನೇ ಮಾಡ್ಲ. ಹೇಳ್ತಾನೆ ಇದ್ದೀನಿ, ಮತ್ತೆ ಹಂಗೆ ಮಾತಾಡ್ತೀವಿ. ಎಲ್ಲೇ ಬ್ಯಾಟಿಗೆ ಸಿಕ್ಕದು ಎಲ್ಲಿ? ರಾತ್ರಿ 12 ಗಂಟೆಗೆ ಇದೇನೇ ಇಲ್ಲ ನಿಟ್ಟಿಲ್ದೆ ಮನೆಗೆ ಬರ್ತಾನೆ ಅಂತೀನಿ, ಹಂಗೊಂಡು ಸಿಗ್ತಾನ ಮತ್ತೆಂತಾರ. ಈಗ ನನ್ನ ಮಾತು ಸಾಕಾದ್ರೆ ನೋಡು, 4 ದಿನ 10 ದಿನ ಬೇಡ. ಏನು ಇಲ್ಲಿ ಏನು ತೊಂದರೆ ಆಗ್ಯದ ನೋಡೋಣ. ಏನು ಎಲ್ಲ ಹೆಣ್ಮಕ್ಳಿಗೆ ಒಂಥರ ಗಂಡನ ಮನೆ ಅಂದ್ರೆ ಅಷ್ಟು ಸರ್ಸಂಕ್ಲೆ ಆ ಥರದವ್ರು ಸಿಗ್ತಾರ? ಹಂಗೇನಾರು ಸಿಕ್ಕ್ಯದ ನಿಂಗೆ? ಬಂಗಾರದಂಗೆ ಇರ್ಬೋದು. ನೀನು ಮಾಡಿದ್ದು ನೀನು ಬಿಟ್ಟಿದ್ದು ಅಂತಂದ್ರೆ ತವ್ರ ಮನೆಗೆ ಹೋಗ್ಬೇಕು ಅಂತ ಕೂತ್ಕೋತೀಯಪ್ಪ. ನಂಗೆ ಏನು ಹೇಳೋದು ಅಂತಾನೆ ಗೊತ್ತಾಗಲ್ಲ. ಇನ್ನೆಂತ ಹೇಳಲ್ಲ ನೋಡು. ನಿನ್ನ ಗಂಡ ಸರಿ ಆಗ್ಬೇಕು, ಇದನ್ನೆಲ್ಲ ಒಂದು ಬಿಟ್ಟಿದ್ದು ಮಾಡ್ಬೇಕು ಅನ್ನಂಗಿದ್ರೆ ಬಾ, ಇಲ್ದಿದ್ರೆ ಅಲ್ಲೇ ಇರು. ಇದು ಎಂಥದೋ ಹೇಳಕ್ಕೆ ಅಂತ ಫೋನ್ ಮಾಡೀನಿ ಮರತಿ, ಯಾನೇ ಮರ್ತೋಗೋದು. ಅಲ್ಲ ಅತ್ತೆ, ನೀವು ಹೇಳೋದು ನೋಡಿದ್ರೆ ನಾನೇ ಅವರಿಗೆಲ್ಲ ಕಲಿಸಿ ಚಟ ಗಿಟ ಎಲ್ಲ ಕಲಿಸಿ ಕುಡೀರಿ ಅಂತೇಳಿ ಕುಡಿಸ್ತಿದ್ದೀನಿ ಅಂತ ಅನ್ಬೇಕು. ಆ ಥರ ಹೇಳ್ತೀರಪ್ಪ ನೀವು. ಎಷ್ಟಂತ ಅವ್ರು ಕಾವಲು ಮಾಡ್ಕೊಂಡಿರ್ಲಿ, ನಂಗೆಲ್ಲೂ ಹೊರಗಡೆ ಹೋಗೋಕ್ಕೆ ಬರೋಕ್ಕೆ ಇರೋದೇ ಇಲ್ಲ. ಅಲ್ಲ, ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಮರತಿ, ಸರಿ ತಾನೀನ. ನಾನು ಎಷ್ಟಂತ ಕಾವಲು ಮಾಡ್ಕೊಂಡಿರ್ಲಿ? ಗಂಡು ಸರಿ ಆಗ್ಬೇಕು ಅಂತ ಕಂಡ್ರೆ ಕಾವಲು ಮಾಡ್ಬೇಕೆ? ಹೆಂಗಾರು ಮಾಡಿ ಬಿಡ್ಸಕ್ಕೆ ನೋಡ್ಬೇಕು. ನಾವ್ಯಾರು ಇದು ಮಾಡೋದ್ಕಿಂತ ನಿನ್ನ ಕೈಲೇ ಅದೇ ಅದೆಲ್ಲ. ಏನೋ ಮರತರ ನಿಮಗೆ ಬಿಟ್ಟಿದ್ದು. ನಾ ಇನ್ನೆಲ್ಲ ಎಷ್ಟು ವರ್ಷ ಇರ್ತೀವಿ, ಇದು ಮಾಡ್ತೀವಿ ಬೇಕಾತಲ್ಲ. ನೀವು ಮನೆ ಸಂಸಾರ ಬೇಕು ಅಂತ ಕಂಡ್ರೆ ನೀವು ಸರಿ ಮಾಡ್ಕೋಬೇಕು. ಓ ನೋಡು, ನಾ ಫೋನ್ ಮಾಡಿದ್ದೆ ಒಂದಕ್ಕೆ, ಮಾತಾಡೋದೆ ಮತ್ತೊಂದು. ಇದು ನಿನ್ನ ಅತ್ತೆ ಇಲ್ಲ ಯಾರ ಅವತ್ತು ಬಂದಿದ್ರಲ್ಲೇ, ಗಂಡನ ಹೆಸರು ಮರ್ತೋತ ಮರತೆ. ನಿನ್ನ ಸಾದ್ರತ್ತೇನೆ ಅವ್ರ ಮನೆಗೆ ಬಂದಿದ್ರು ಮರತೆ. ಇವತ್ತು ಎಂಥದ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಪ್ರಸಾದ ಕೊಡ್ಬೇಕಿತ್ತು, ಅರ್ಶಿನ ಕುಂಕುಮ ಕೊಡ್ಬೇಕಿತ್ತು ಅಂತೇಳಿ ಬಂದರು. ಏನಿದ್ದಿದ್ದು ಗೊತ್ತಿತ್ತು ಗೊತ್ತಿರಲ್ಲ, ಏನಂತ ಗೊತ್ತಿಲ್ಲ. ಬಂದರು, ಹಾಗೆ ಹೋದ್ರು. ನೀವು ಒಂದು ಸಲ ಹೇಳೋದಲ್ಲ, ನಾ ಇಂಥವ್ರ ಮನೆಗೆ ಬಂದೀನಿ ಅಂತ. ಅತ್ತೆ ಬಂದಿದ್ರಾ? ಇದು ನಂಗೆ ಗೊತ್ತೇ ಇಲ್ಲ. ಅವ್ರಿಗೆ ಪಾಪ ಗೊತ್ತಿಲ್ಲೇನೋ ನಾನಿಲ್ಲಿ ಇಲ್ಲ ಅಂತ. ಛೇ, ನಾನು ಯಾವಾಗ ಬಂದರು ಏನು ಅವ್ರಿಗೇನು ಫೋನ್ ಮಾಡ್ತಿರ್ಲಲ್ಲ, ಅದಕ್ಕೆ ಈ ಸತಿನೂ ಮಾಡಲ. ಓ ಛೇ, ಇದ್ರ ಮಾವ ಇಲ್ಲ ಮನೇಲಿದ್ರ? ಊಟ ಮಾಡ್ಕೊಂಡು ಹೋದ್ರಾ? ಎಷ್ಟೊತ್ತಿಗೆ ಬಂದಿದ್ರ? ಇಲ್ಲವ, ನಿನ್ನ ಹತ್ರ ಹೇಳೋದೊಂದೇ ಅಂತ ಊಟ ಗೀಟಕ್ಕೆಲ್ಲ ನಿಲ್ಲ. ಅಲ್ಲಿ ನಿನ್ನ ಮಾವ ಹೇಳಿದ್ರ ಊಟ ಮಾಡ್ಕೊಂಡು ಹೋಗ್ಬೋದಿ ಅಂತ. ನನ್ನ ಹತ್ರನೂ ಹೇಳಿದ್ರ ಎಂಥವ್ರು ಸಾರಿಗೀರು ಮಾಡ್ತೇನಂತ. ಫಸ್ಟ್ ಆಗಲ್ಲ ಅಂದಿದ್ದೆ. ಏನೂ ಕೂಡಲ್ಲ ನನಗೆ, ಎಲ್ಲ ಕೆಲಸನೂ ಒಬ್ಳ ಕೈಲೇ ಆಗ್ಬೇಕು.
ಎಂತಾರು ಮಾಡೋಣ ಅಂತ ಮಾಡಿದ್ದೆ, ನಿಲ್ಲ ಅವರು. ಇಲ್ಲ ನಾನು ಹೋಗ್ತೀನಿ ಅಂತ ಹೋಗೇ ಬಿಟ್ರು. ಹೌದಾ? ಛೇ, ಎಂತ ಕೆಲಸ ಆಯ್ತು ಪಾಪ. ನಾನು ಇಲ್ದಿದ್ದಾಗ ಬಂದು ಹೋದನ್ನ ಬಂದ್ಮೇಲೆ ಒಂದ್ಸತಿ ಬರಕ್ಕೆ ಹೇಳ್ಬೇಕು ಮನೆಗೆ. ಬಂದು ಒಂದಿನ ಇದ್ದು ಹೋಗಿ ಅಂತ ಹೇಳ್ಬೇಕು. ನೀ ಸುಮ್ಮನೆ ಮಾರತಿ, ಅದನ್ನೊಂದು ಇದು ಮಾಡಬೇಡ. ನಾವು ಅವ್ರನ್ನೆಲ್ಲ ಇಲ್ಲೆಲ್ಲ ಭಾಳ ಹಚ್ಕೊಂಡು ಹೋಗಲ್ಲ. ಎಲ್ಲಿಡ್ಬೇಕೋ ಅಲ್ಲೇ ಇಡೋದು. ನೀ ಬಂದ್ಕೊಂಡು ಹಿಂಗೆ ದಿನ ಬೆಳಗಾದ್ರೆ ಅವ್ರು ಇಲ್ಲಿ ನಮ್ಮ ಮನೆಗೆಲ್ಲ ಗೊತ್ತಿರೋದು ಯಾರಂತೆ ಇಂಥರಂತೆ ಅಂತ ಹೇಳೋದು ಸರಿ ಆಗಲ್ಲ. ಅದು ನಾ ಇವತ್ತೇ ಎಂತಕ್ಕೆ ಇಲ್ಲೇ ಎಲ್ಲ ಬಂದ್ರ ಮನೆಯಿಂದನೇ ಬಂದಿದ್ದ ಎಂತ ಅಂತ ಗೊತ್ತಿಲ್ಲ. ಹೋಗ್ಲೇ ಬೇಡ. ಈಗ ಗುಂಡಿಗೊಂದು ಫೋನ್ ಮಾಡು ನೋಡೋಣ. ಫೋನ್ ಮಾಡು. ಆಮೇಲೆ ಈಗ ಎಂತ ಒಂದು ಮೂರ್ ದಿನಕ್ಕೂ ಹೋದಂಗೆ ಹೋತೀಯ, ಮತ್ತೆ ಹೋದಳು ಒಂದು ವಾರ ಇದ್ದು ಬರೋದೊಂದು ಎಂತ ಮರತೆ ನೋಡು. ನೀನೇ ಎಲ್ಲ ಇದು ಮಾಡಿ, ನಾ ಇರೋ ವಿಚಾರ ಹೇಳಿನಿ. ಬರೋದಾರೆ ಬಾ. ಬೇಕಾದ್ರೆ ನಿನ್ನ ತಂಗಿನ ಇಲ್ಲಿಗೆ ಬರೋಕೆ ಹೇಳಿದ್ರೆ ಇರ್ಬೋದಪ್ಪ. ಅಕ್ಕ ತಂಗಿ ಏನು ಹತ್ರಕ್ಕೆ ಇದ್ದೀರಿ. ಅವತ್ತೇ ಹೇಳ್ದೆ ನೀನು ನಮ್ಮನ್ನು ಬಂದ್ಬೇಕಾದ್ರೆ ಇಲ್ಲೇ ಇರಕ್ಕೆ ಹೇಳ ಅಂತ. ನೀ ನೋಡೋದು ಅಲ್ಲಿ ಹೋಗಿ ಕೂತ್ಕೊಂಡಿಯ ಮಾರತಿ. ಏನ ಎಂತಾರು ಮಾಡು. ಹಾಂ ಬರ್ತೀನಿ. ಇಲ್ಲಿ ನಟ್ಟಿ ಇನ್ನೊಂದು 2 ದಿನಕ್ಕೆ ನಟ್ಟಿ ಇದೆ. ನಟ್ಟಿ ಮುಗಿಸ್ಕೊಂಡೇ ಬರ್ತೀನಿ ನಾನು. ಏನ ಮರತಿ ಎಂತದಾರು ಮಾಡು. ವಾಗೀಸನ್ ಬರಕ್ಕೆ ಹೇಳಣ. ಈಗ ಯಾವತ್ತ ನಟ್ಟಿ ಅಂತ ಹೇಳ. ನಟ್ಟಿ ಮರುದಿನ ಬರ್ಬೋದು. ಆವತ್ತ ಬರಕ್ಕೆ ಹೇಳ ವಾಗೀಸನ್ನ. ಬೇಡ ಬೇಡ, ನಾನೇ ಬರ್ತೀನಿ. ಹ್ಞೂನವ, ಎಂತ ಮಾಡ್ಕೆ ಫೋನ್ ಇಡ್ಲಾ? ಹಾಂ. ಯಪ್ಪ ದೇವ್ರೆ, ಇದು ಏನು ಆತ ಅದೆಯಪ್ಪ. ಈ ಗುಂಡಪ್ಪ ಯಾಕೆ ಹಿಂಗೆ ಮಾಡ್ತಾನೆ ಏನೋ. 2 ದಿನಕ್ಕೆ ಹೋಗ್ಬರ್ತೀನಿ ಅಂತ ಹೋದವ ಇನ್ನೂ ಬರಲ್ಲ ಅಂದರೆ ಸದ್ಯ ನಾನು ಇಲ್ಲಿಗೆ ಬರೋಕ್ಕಾಗಿ ಅವನಲ್ಲಿ ಕಳಿಸಿನಿ ಅಂತ ಒಂದು ಹೇಳ ಅತ್ತೆ. ಹೆಂಗೋ ಬರ್ಬೇಕಿತ್ತಪ್ಪ ಅದೇ ಥರ ಬಾಯಲ್ಲಿ ಮರ್ತೋತೇನ. ಒಂದು ಲೆಕ್ಕಕ್ಕೆ ಅವ್ರು ಹೇಳೋದು ಸರಿನೇ ಅಂತ ಕಾಣ್ತದೆ. ಏನು ಮಾಡ್ಬೇಕಂತನೇ ಗೊತ್ತಾಗಲ್ಲ ನನಗೂ. ಅಲ್ಲಿದ್ದಾಗ ತಲೆ ರೋಸ್ ಹೋಗ್ತದೆ. ಎತ್ಲಗಾರು ಹೋಗೋಣ ಅಂತ ಕಾಣ್ತದೆ. ಇಲ್ಲಿ ಬಂದಾಗ ನೋಡೋ ತನಕ ಹೌದು, ಮನೇಲಿದ್ದರೆ ಸಾಧಾರಣಕ್ಕಾರು ಇರ್ತಿದ್ರೇನು. ಓ ದೇವ್ರೆ, ಏನು ಮಾಡೋದಪ್ಪ. ಪೂರ್ವಿತನ ಹತ್ರ ಹೇಳಿದ್ರೆ ಮತ್ತೇನಿಲ್ಲ, ಸರಿ ಬೈತದೆ. ನಂಗೆ ಒಬ್ಳಿಗೆ ಬೇಜಾರಾಗ್ತದೆ. ನೀನು ಬಾ ಅಂತ ಅದನ್ನು ಕರೆಸ್ಕೊಂಡೇನೆ. ನನಗೋಸ್ಕರ ಅದು ಬಂದದೆ. ಈಗ ಇಲ್ಲ ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ಮತ್ತೇನಿಲ್ಲ. ಎಂತ ಅಕ್ಕ, ಎಂತ ಯೋಚನೆ ಮಾಡ್ತಾ ಕೂತೀಯ? ಏನಂದ್ರೆ ನಿನ್ನತ್ತೆ ಫೋನಲ್ಲಿ ಏನು ಹೇಳಿದ್ರು? ಅದಕ್ಕೆ ಹೇಳಿದೆ ನಿಂಗೆ, ನೀ ಅಲ್ಲೇ ನಿಂತು ಮಾತಾಡು ಅಂತ. ಈ ಕಡೆ ಬಂದೆ ಮಾತಾಡ್ತಾ. ಏನಂತೆ ಅವ್ರದ್ದು? ಇನ್ನು ಮನೆಗೆ ಬಾ ಅಂತ ಹೇಳ್ತಿರ್ತಾರೆ ಅಷ್ಟೇ ಅಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತೀಯ. ನಾಳೆನೆ ಹೋಗ್ಬೇಕು ಅಂತ ಯೋಚನೆ ಮಾಡಿಯೇ ಹೆಂಗೆ ಕಡಿಕೆ? ಅಯ್ಯೋ ಅಯ್ಯೋ, ತಡಿಯ ಮಾರತೆ. ಒಂದೇ ಸತಿ ಆ ಥರ ಕೇಳಿದ್ರೆ ಎಂತ ಅಂತ ಹೇಳಿ ನಾನು. ಇದೇ ಥರ ಹೇಳ್ತೀಯ ಅಂತ ಗೊತ್ತಿತ್ತು ಮಾತ್ರ ನೀನಿಗೆ ಬಂದು ಅದನ್ನೇ ಯೋಚನೆ ಮಾಡ್ತಿದ್ದೆ ನಾನು. ಪೂರ್ವಿತ ಬಂದ್ರೆ ಮಾತ್ರ ಸರಿ ಬೈತಾಳೆ ಅಂತ. ಹಾಂ, ಹಂಗಾರೆ ನಾನು ಗೆಸ್ ಮಾಡಿ ಸರಿನೇ ಅದೇ ನೋಡು. ನಿನ್ನತ್ತೆ ಅಯ್ಯೋ ಮನೆಗೆ ಬಾ, ಹಂಗಾತದೆ ಹಿಂಗಾತದೆ ಅಂದಿರ್ತಾರೆ. ನೀನು ಬೇಡ ಅತ್ಲೆಗೆ ಸುಮ್ಮನೆ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ತೀಯ. ಹೌದಾ ಅಲ್ಲ ಹೇಳ? ಹ್ಞೂ ಕಣೆ, ಬೈಬೇಡ. ಆದ್ರೆ ಒಂದ್ಸತಿ ಹಂಗೆ ಅನಿಸಿದ್ದು ಹೌದು ನನಗೆ. ಏನು ಗೊತ್ತಾ, ಒಂದು ಲೆಕ್ಕಕ್ಕೆ ಅವ್ರು ಹೇಳೋದು ಸರಿನೇ. ಈಗ ಅಮ್ಮ ಎಲ್ಲಾರ ಅದೇನು ನೋಡು ಮಾರತಿ. ಅಮ್ಮ ಆ ಕಡೆ ಅದೆಯಾ? ಹ್ಞೂ ಮಾರತಿ, ಅಮ್ಮ ಆ ಕಡೆ ಅದೇ, ನೀ ಹೇಳು. ಅಲ್ಲ ಅತ್ತೆ ಹೇಳೋದು, ನೀನು ಇರ್ತಾನಾರು ಅಂದರೆ ಇವ್ರಿಗೆ ನಿನ್ನ ಬಾವಿಗೆ ಹೇಳೋದು. ಒಂದು ಸ್ವಲ್ಪ ಬೇಗ ಮನೆಗೆ ಬರ್ತಿದ್ದ, ಒಂದು ಸ್ವಲ್ಪನಾರು ಹಿಡ್ದಲ್ಲಿರ್ತಿದ್ದ. ನೀ ಅತ್ಲೆ ಹೋದ್ಮೇಲೆ ದಿನ ಕುಡಿಯೋದು, ರಾತ್ರಿ 12 ಗಂಟೆಗೆ ಮನೆಗೆ ಬರೋದು. ನಿಮ್ಗೆ ಹಂಗಾರೆ ಮನೆ ಸಂಸಾರ ಬೇಕು ಅಂತ ಕಂಡ್ರೆ ನೀವೇ ಇದ್ದು ಒಂಚೂರು ತಿದ್ಕಿಬೇಕು ಅಂತ ಗೊತ್ತಾಗಲ್ಲನೋ ಅನ್ನೋದು. ಒಂದೊಂದು ಸತಿ ಹಾಗೆ ಅನ್ನಿಸ್ತದೆ. ಆದರೆ ಎಷ್ಟಾದರೂ ನನಗೆ ಒಂದೊಂದು ಸತಿ ಅಕ್ಕ ನಿನ್ನ ಅತ್ತೆ ಮೇಲೆ ಸಿಟ್ಟು ಬರಲ್ಲ, ನಿನ್ನ ಮೇಲೆ ಸಿಟ್ಟು ಬರೋದೆ. ಅಲ್ಲ, ನಿನ್ನ ತಲೆ ಒಳಗೆ ಏನದೆ ಮಾರತೆ? ಅವ್ರೇನೋ ಹೇಳ್ತಾರೆ ಅಂತ ಹೇಳಿ ನೀನು ಹಂಗೆ ಅಂತೀಯಲ್ಲ. ನೀ ಎಂತಕ್ಕೆ ಅವ್ರ ಮನೆಗೆ ಮದುವೆಯಾಗಿ ಅವ್ರ ಮಗನ ಮದುವೆಗೆ ಹೋಗಿದ್ದೆ ಅಂತಕ್ಕೆ? ಅವ್ರನ್ನ ತಿದ್ದಿ ಸರಿ ಮಾಡಕ್ಕ? ಅವರಿಗೆ ಇಷ್ಟು ವರ್ಷ ತಿದ್ದಕ್ಕಾಗ್ಲ ಮಗನ ಹಂಗೆ ಬಿಟ್ಕೊಂಡು ಕೂತಾರೆ, ಈಗ ನಿನಗೆ ಅಂತ ಹೇಳ್ತಾರಂತೆ. ಹಂಗಂತೇಳಿ ನೀ ಇತ್ಲಾಗ ಬಂದ ಕೂಡಲೇ ಅವ್ರು ಕುಡಿತಾರೆ ಮಾಡ್ತಾರೆ ಅಂತೇಳಿ ನೀ ಎಲ್ಲಿಗೂ ಹೋಗ್ಬೇಡ, ಅಲ್ಲೇ ಅವ್ರ ಕಾವಲು ಕಾದು ಕೂತಿರ್ತೀಯನ?
ತಿರುಗಿ ಹೇಳಕ್ಕಾಗ್ಲ ನಿಂಗೆ? ಇಷ್ಟು ವರ್ಷದಿಂದ ನೀವಿದ್ದೀರಿ ಅಲ್ಲಿ, ನಿಮಗೆ ತಿದ್ದಕ್ಕಾಗದ್ ನಂಗೇನ್ ತಿದ್ದಕ್ಕಾಗ್ತದೆ? ನಾನು ಈ ಕಡೆ ಬರ್ತೀನಿ, ನೀವೇ ಬುದ್ಧಿ ಹೇಳಿ ಅಂತ ಹೇಳಕ್ಕೇನಾಗಿತ್ತ? ನಾನು ಹೇಳು, ನಾನೇನಾರು ಕೇಳಿಸ್ಕೋಬೇಕಿತ್ತು ಇದನ್ನೆಲ್ಲ. ನಿಧಾನ ನಿಧಾನ ಮಾತಾಡೆ, ಅಮ್ಮ ಎಲ್ಲಾರು ಕೇಳಿಸ್ಕೊಳಕ್ಕದೆ. ಕೇಳಿಸ್ಕೊಂಡೇ ಇರ್ಲಿ, ಅಮ್ಮ ಎಲ್ಲ ಗೊತ್ತಾಗ್ತದೆ. ಅಮ್ಮಗಿದ್ದಷ್ಟು ಬುದ್ಧಿ ನಿನಗಿಲ್ಲಲ್ಲ ಅನ್ನೋದೇ ನನಗೆ ಬೇಜಾರು. ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತದ ಗೊತ್ತಾ ಅಮ್ಮ? ನಿಂಗದು ಇಲ್ಲೇ ಇಲ್ಲ ಮಾರತೆ. ನೀನು ಹಿಂಗೆ ದಡ್ಡಿ ಥರ ಇರೋದಕ್ಕೆ ಅವ್ರು ನಿನ್ನ ಅಷ್ಟು ಆಟ ಆಡ್ಸೋದು. ಇವತ್ತೇ ಹೇಳಿರ್ತೀನಿ ನೋಡಕ್ಕ, ನೀನು ಅವ್ರೀಗ 2 ದಿನಕ್ಕೆ ಬಾ ಅಂದಾರಲ್ಲ, ಇನ್ನೂ 2 ದಿನ ಜಾಸ್ತಿನೇ ಇದ್ದು ಅಷ್ಟು ಮಾಡು. ನೀನು ಹೇಳ್ತೀನಿ, ಇನ್ನೊಂದ್ಸತಿ ಬಂದ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದ್ರೆ ನೀವಿದ್ದೀರಲ್ಲ, ಅಮ್ಮನಕ್ಕಿಂತ ಹೆಚ್ಚೇನು ಹೆಂಡತಿ ಬರಲ್ಲ, ನೀವೇ ಹೇಳಿ ಬುದ್ಧಿ ಕಲಿಸಿ ನೀವು ಅಂತ ಹೇಳು. ಎಂಥ ಜನ ಇರ್ಬೇಕು, ನಾಚಿಕೆ ಆಗಲ್ಲ ಅವರಿಗೆ. ಅಲ್ಲ, ಏನಿಲ್ಲ ಬಿಡು, ಹೇಳಿದ್ರೆ ನೀ ಮತ್ತೆ ಬೈತೀಯ. ಹೇಳ್ಬಿಡು, ಎಲ್ಲದನ್ನು ಹೇಳಿ ಮುಗಿಸ್ಬಿಡು. ಮತ್ತೆ ಎಂತ ಹೇಳಿದ್ರೆ ನಿನ್ನತ್ತೆ? ಅವ್ರು ಹೇಳೋದು, ನಾವೆಲ್ಲ ಇನ್ನು ಎಷ್ಟು ವರ್ಷ ಇರ್ತೀವಿ, ನಿಮಗೆ ಮನೆ ಸಂಸಾರ ಬೇಕು ಅಂತ ಕಂಡ್ರೆ ನೀವು ಬಂದು ಸರಿ ಮಾಡ್ಕೋಬೇಕು ಅನ್ನೋದು ಒಂದು ಲೆಕ್ಕಕ್ಕೆ ಅದು ಹೌದು ಅನ್ನಿಸ್ತದೆ. ಅಯ್ಯೋ ಮರತೆ, ನಿನ್ನತ್ತೆ ಅವಾಗ್ಲಿಂದಾನು ಹಿಂಗೆ ಹೇಳೋದು. ಅವ್ರು ಹೇಳೋದು ನೋಡಿದ್ರೆ ನಾಳೆ ಬೆಳಿಗ್ಗೆನ ನಾಡ್ದ ಹೋಗ್ತಾರೆ ಇವರು ಅನ್ಬೇಕು, ಹಂಗೆ ಹೇಳ್ತಾರೆ. ಹಂಗಿದ್ದರೆ ಸುಮಾರು ದಿವಸ ಇರೋದು. ಹೆಂಗಾರು ಮಾಡಿ ನಿನ್ನಲ್ಲಿ ಕರ್ಸ್ಕಿಬೇಕತ್ತಲ್ಲ, ಅದಕ್ಕೆ ಇದು ಮಾಡೋದು. ನೋಡಕ್ಕ, ನಾನು ಹೇಳಿನಲ್ಲ, ಸುಮ್ಮನೆ ಇಲ್ಲಿ 4 ದಿನ ಇದ್ದಲ್ಲಿ ಅದೇನೇನೋ ಕೆಲಸ ಎಲ್ಲ ಮಾಡ್ಕೊಬೇಕಂತ ಬಂದಿಯಲ್ಲ, ನಾನು ಇರ್ತೀನಿ, ನಿಂಗೆ ಹೆಲ್ಪ್ ಮಾಡ್ತೀನಿ, ನಂಗೆ ಗೊತ್ತಿದ್ದು ಹೇಳು ಕೊಡ್ತೀನಿ. ಅದನ್ನು ಮುಗಿಸ್ಕೊಂಡು ಇಲ್ಲಿಂದ ಹೋಗು ಹೇಳ್ತೀನಿ. ಮಾತ್ರ ಹೋಗೋ ತನಕ ಬಾಯಿ ಬಿಡ್ಬೇಡ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ. ಯಾವ ಥರ ಯೋಚನೆ ಮಾಡಿದ್ರು ಸಾಕಾಗಲ್ಲ ಮಾರತಿ. ಯೋಚನೆ ಮಾಡಂಗೆ ಮಾಡಿದ್ರೆ ಎಲ್ಲವೂ ಸಾಕಾಗ್ತವೆ ಅಕ್ಕ. ನಿನ್ನ ಥರ ಯೋಚನೆ ಮಾಡಿದ್ರೆ ಯಾವುದೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಆ ಗುಂಡ ಬೇರೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದವ ಇನ್ನೂ ಬರಲಂತೆ ಕಣೆ. ಅಲ್ಲ ಪಾಪ, ಅವ್ರ ವಯಸ್ಸಿಗೆ ಕೆಲಸನೂ ಹೆಚ್ಚಾಗ್ತದೆ. ಅತ್ತಿಗೆ ಎಲ್ಲ ಸರಿ ಮಾಡ್ಕೊಂಡು ಮಾಡ್ಬೇಕಲ್ಲ. ಈ ವಯಸ್ಸಿಗೆ ಅಂದ್ರೆ ಏನಕ್ಕ, ಎಷ್ಟು ಮಹಾ ವರ್ಷ ಆಗಿದೆ ನಿನ್ನ ಅತ್ತೆಗೆ? ಏನೊಂದು 70-80 ವರ್ಷ ಆತಾ? ಅವ್ರು ಹೊರಗೀರೆ ಅದಾರಲ್ಲ ಮರತೆ, ನಮ್ಮತ್ತೆ ಅದಾರೆ, ಇಲ್ಲ ಅಮ್ಮ ಅದೇ, ಅವರು ಎಲ್ಲ ಅದೇ ವಯಸ್ಸಿನಾರಲ್ಲ, ಅವರೆಲ್ಲ ಕೆಲಸ ಮಾಡಲ್ಲ. ಇವ್ರಿಗೆ ಏನು ನೋಡೋಣ, ಇವ್ರು ಹಿಂಗೆ ಮಾಡೋದು ನೋಡಿ ಆ ಗುಂಡು ಹೋಗೇನೇನ. ನೀ ಹೋಗೋಷ್ಟೊತ್ತಿಗಾರ ಮನೆಗೆ ಬರ್ತಾನೆ ಇಲ್ಲ, ಒಂಚೂರು ಕೇಳ್ಕೆ ಮರತೆ. ಹ್ಞೂ ಕಣೆ, ಅವನ ನಂಬರ್ ಒಂದು ಆ್ಯಡ್ ಮಾಡಿ ಇಟ್ಕೋಬೇಕಿತ್ತು, ನಂಗೆ ಮರ್ತೇ ಹೋಗಿದೆ. ಲಾಸ್ಟ್ ನಂಬರ್ ಯಾವುದು ಅಂತನೂ ಅಲ್ಲ. ನಿನ್ನ ಗಂಡನ ಹತ್ರ ಹೋಗಿ ಕೇಳ್ಕಿ ಬರಕ್ಕೆ ಹೇಳಕ್ಕಾಗ್ಲನೆ? ಹೇಳಕ್ಕೆ ಹೇಳಿ ನಿನ್ನ ಅತ್ತೆನ. ಹಂಗಂತ ಹೇಳ್ಬೇಕಿತ್ತು, ನೀನು ಇವ್ರನ್ನ ಕಳಿಸಿ ಹೋಗಿ ನೋಡ್ಕೊ ಬರ್ತಾರೆ ಗೊತ್ತಾಗ್ತದೆ ಅಂತ. ಅದನ್ನೇ ಹೇಳದ್ನೆ. ಎಲ್ಲಿ ಹೋದ್ರೆ ಬರೋದೇ ರಾತ್ರಿ 12 ಗಂಟೆಗೆ, ಮಾತಾಡೋಣ ಇಟ್ಟಿರಲ್ಲ. ನಾನು ಎಂತ ಕೇಳೋದು, ನೀ ಇದ್ರೆ ಎಂತಾರು ಕೇಳ್ಬೋದಿತ್ತು ಅಂತಾರೆ. ಮರತೆ ಅಕ್ಕ, ನೀ ಬೇರೆ ಅಂತಾರು ಮಾತಾಡು. ತಲೆ ಚಿಟ್ಟಿ ಹಿಡ್ದು ಹೋಗ್ತಾ ಇದೆ ನನಗೆ. ಅಲ್ಲ, ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಎಲ್ಲ ಸರಿ ಆಗ್ತದಕ್ಕ. ಯಾವಾಗ ಸರಿ ಆಗ್ಬೇಕು ಅವಾಗಲೇ ಆಗದಷ್ಟು ನಿರ್ಧಾರ ಮಾಡ್ಕೊಂಡು ಸುಮ್ಮನಿರು ನೀನು. ನಿನ್ನ ಅತ್ತೆ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದು ಅಲ್ಲದೆ ಇಲ್ಲಿ ಕೇಳಿಲ್ಲೇ, ನಮ್ಮತ್ತೆ ಅಂದರೆ ಅಪ್ಪಾಜಿ ತಂಗಿನೇ ಇವತ್ತು ಹೋಗ್ಬಿಟ್ಟಾರಂತ ನಮ್ಮ ಮನೆಗೆ. ಅಲ್ಲ, ಯಾವತ್ತೂ ಬರದೇ ಇದ್ದಾರೆ, ಇವತ್ತು ಹೋಗ್ಯಾರಲ್ಲ. ಅದು ನಾನು ಬೇರೆ ಇಲ್ಲ, ಇವ್ರ ಅಮ್ಮ ಗೊತ್ತಲ್ಲ ನಿಂಗೆ, ಒಂದು ಲೋಟ ಕಾಫಿ ಕಾಸೋದೇ ಕಷ್ಟ. ಅಂಥದ್ರಲ್ಲಿ ಅವ್ರೇನು ಬಂದು ಬರೀ ಮನೆ ನೋಡ್ಕೊಂಡು ಹೋದ್ರೆ ಎಂಥದೇನ. ನಂಗೆ ಬೇಜಾರಾತ ಮಾತ್ರ, ನಿಜ. ಎಂತ ಹೇಳ್ದೆ? ಅಯ್ಯೋ ಅಮ್ಮ, ನೀನು ಇಲ್ಲೇ ಇದ್ದಾನೆ, ಎಲ್ಲ ಮಾತು ಕೇಳಿಸ್ಕೊಂಡಿರ್ತೀಯ, ಮತ್ತೊಂದು ಸರಿ ಎಂತ ಹೇಳ್ದೆ ಅನ್ನೋದೇ ಅಂತಕ್ಕೆ. ಅಲ್ಲ, ಅಹಿಂಸೆ ಏನು ಕಲಿ ಕಾಣ್ತೆ ಮಾರತೆ. ಸ್ವಲ್ಪನಾರು ಬುದ್ಧಿ ಭಾಷೆ ಬೇಡ ಹಂಗಾರೆ. ಅವ್ರನ್ನೀಗ ಯಾರು ಕರೆಸ್ತಿದ್ರಲ್ಲಿಗೆ? ಈಗ ನಮ್ಮನ್ನು ಒಂಥರ ಹಗರ್ತ ಮಾಡ್ದಂಗೆ ಆಗ್ತದೆ. ಏನು ಯಾವ ಥರ ಯಾಸ ಮಾಡ್ಕೊಂಡು ಹೋಗಿದ್ದೆ, ಇನ್ನು ಎಂಥದ. ಸುಮ್ಮನಿರಮ್ಮ ನೀನು. ಯಾವ ಥರ ವೇಷ ಮಾಡ್ಕೊಂಡು ಹೋಗ್ತಾರೆ? ಏನಿಲ್ಲ, ಅವ್ರು ಚೆನ್ನಾಗೇ ಹೋಗಿರ್ತಾರೆ. ಅವ್ರು ಹೋದಾಗ ನಾನಲ್ಲಿ ಇರಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೋತಿದ್ದೇನೆ. ನೀ ನೋಡಿದ್ರೆ ಈ ಥರ ಮಾತಾಡ್ತಿ. ಸುಮ್ಮನಿರಿ ಮರತಾರ, ನಿಮಗೆ ಹೇಳಿದ್ ಗೊತ್ತಾಗಲ್ಲ. ಎಲ್ಲಿಗ ನಿನ್ನ ಗಂಡ ಪೇಟೆಯಲ್ಲಿ ಅಂತ ಇದು ಮಾಡಿದ್ರೆ ಎಂಥದ್ದು ಯಾರೋ ಹೇಳಿರ್ಬೇಕು, ಅವ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ. ಬಂದು ಒಂದಿಷ್ಟು ಇದು ನಿನ್ನ ಹತ್ರ ಬಾಯಿ ಬಿಡಿಸ್ಕೊಂಡು ಊರಲ್ಲೆಲ್ಲ ಸಸಾರ ಮಾಡ್ತಾ ಹೋಗ್ಕಾತದೆ ಅಂತ ಲೆಕ್ಕ ಹಾಕಿತ್ತು. ಮತ್ತೆ ಎಂತಕ್ಕೆ ಬಂದಿದ್ದಲ್ಲ ಅದು.
ಇಷ್ಟು ವರ್ಷ ಇಲ್ದಿದ್ದ ಮತ್ತೆ ಈ ಸತಿ ಎಂತಕ್ ಬಂದಿದ್ದ ಅಂತ ಹೇಳಿದ್ರಂತೆ. ಇಲ್ಲ ಅಮ್ಮ, ನೀ ಅದು ಯಾಕೆ ಹಂಗೆ ಯೋಚನೆ ಮಾಡ್ತೀಯೋ ನಂಗಂತೂ ಗೊತ್ತಾಗಲ್ಲ. ಹಬ್ಬ ಬಂತಲ್ಲ, ಅರ್ಶಿನ ಕುಂಕುಮ ಕೊಡಕ್ಕಂತ ಬಂದಿದ್ದಿರ್ಬೇಕು ಬಹುಶಃ. ಅದಕ್ಕಂತಾನೆ ಹೇಳಿದ್ರಂತೆ ಅರ್ಶಿನ ಕುಂಕುಮ ಕೊಡಕ್ಕೆ. ಹೌದು. ಥೋ, ಎಂತ ಕೆಲಸ ಆತ್ ಮಾರತಿ, ನಾನಿರ್ಬೇಕಿತ್ತು. ನೀ ಹೇಳ್ತೀಯಲ್ಲ, ಎಂತ ಅರ್ಶಿನ ಕುಂಕುಮ ಕೊಡೋದು ಹೇಳ? ಹಬ್ಬ ಇನ್ನು ಎಷ್ಟು ದಿವಸ ಅದೆಯೇ? ಏನ ಈಗ ನಿಂಗೇನ ಅಪ್ಪಿಲ್ಲ ಅಮ್ಮಿಲ್ಲ ಯಾರಿಲ್ಲ, ತಲೆ ತುಂಬ ಎಲ್ಲರೂ ಇದೀವಿ, ನಾವಿಲ್ಲ ಕುಂಕುಮ ಕೊಡಕ್ಕೆ. ಅದು ಅಲ್ಲಿಂದ ಬಂದು ಕೊಡಕ್ಕಲ್ಲ. ಅದಕ್ಕೇನಾರು ಹೆಣ್ಮಕ್ಳು ಇಲ್ಲ ಪಾಪ ಆಸೆ ಕೊಡ್ತದೆ ಅನ್ನೋಕೆ ಅದಕ್ಕೊಂದು ಅದೆಯಲ್ಲ, ಅಲ್ಲಿ ಕೊಡ್ಬೋದು. ನಿಂಗೆ ಅಂತ ಕೊಡಕ್ ಬರ್ಬೇಕು ನೋಡೋಣ ಹೇಳ. ಓ, ನಂಗೆ ಈಗ ಗೊತ್ತಾಗ್ತದೆ ನೋಡು, ಹೆಂಗೋ ಗೊತ್ತಾಗಿದೆ ನೀನು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದಿದ್ದು ಗೊತ್ತಾಗಿದೆ. ಅಲ್ಲಿ ನಿಲ್ದಿದ್ದಾಗ ನಿನ್ನ ಅತ್ತೆ ಹತ್ರ ಏನು ಎಲ್ಲ ಹೇಳಿ ಅದು ಇದು ಬಿಡಿಸ್ಬೇಕಾತಲ್ಲ, ಬಿಡ್ಸೋದು ನಿಂದ ಹೌದಾಗಿದ್ದ ಹಲ್ದಾಗಿದ್ದು ಅಂತಾರ ದೂರ್ಗೀರೆಲ್ಲ ಹೇಳಿ ಬರೋಣ ಅಂತಾನ ಎಂತದ. ಅಯ್ಯೋ ಅಯ್ಯೋ ಅಮ್ಮ, ನೀನು ಅದು ಎಷ್ಟು ಥರ ಯೋಚನೆ ಮಾಡ್ತೀಯ ಮರತೆ. ನಂಗಿದೆಲ್ಲ ತಲೆಗೆ ಹೋಗ್ಲ. ಅತ್ತೆ ಆ ಥರ ಎಲ್ಲ ಮಾಡಲ್ಲ ಅಮ್ಮ, ಸುಮ್ಮನೆ ಇರು. ನಾನು ಇಲ್ಲಿ ಬಂದಿರೋದು ಗೊತ್ತಿರಲ್ಲ, ಅದಕ್ಕೆ ಹೋಗ್ಯಾರ. ಇಲ್ಲಿ ಯಾಕೆ ಹೋಗ್ತಾರ ನಾನು ಇಲ್ಲದೆ ಇದ್ದಾಗ? ಸೊ ನಂಗೆ ನಿಜ ಬೇಜಾರಾಗ್ತದೆ, ಪಾಪ ಏನು ಅಂದ್ಕೊಂಡು ಹೋದ್ರೆ ಏನೋ ಅಂತ. ಏನಿಲ್ಲದೆ ನಮ್ಮ ಅತ್ತೆ ಸಾಧಾರಣದವರೆಲ್ಲ ಕಂಡ್ರೆ ಒಂಥರ ಇದು ಮಾಡೋದು ಜಾಸ್ತಿ, ಅಂಥದ್ರಲ್ಲಿ ನಾನು ಬೇರೆ ಇಲ್ಲ. ಎಂತ ಹೇಳ್ಯಾರೋ ಎಂತ ಬಿಟ್ಟಾರೋ ಇವತ್ತು. ಹೇಳಿ, ಹಂಗೆ ಏನಾರು ಕಣ್ಣಿ ಕೈ ಇಟ್ಟಂಗೆ ಹೇಳೇ ಕಳಿಸ್ಬೇಕು. ಅವಾಗ ಇನ್ನೊಂದ್ಸತಿ ಅತ್ಲಾಗ ಬರೋ ಧೈರ್ಯ ಮಾಡಲ್ಲ. ಹಂಗೆ ಮಾಡಿದ್ರೆ ಒಳ್ಳೆ ಕೆಲಸ ಆಗ್ತದೆ. ಎಂತ ಅಮ್ಮ ನೀನು ಪೂರ್ವಿತಿ, ಏನೇ ನೀನು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಿದ್ದೀಯಲ್ಲ, ನೋಡಲ್ಲಮ್ಮ ಹೇಳದ. ನಾನಂತೂ ಮಾತಾಡಕ್ ಬರಲ್ಲ ಮರತೆ. ಅವತ್ತು ಹಿಂಗೆ ಹೇಳಿ ಒಂದು ಬೈದು ಒಂದು ಬಿಡ್ಲ ಅಮ್ಮ. ಯಾಕೆ ಸುಮ್ಮನೆ ಬೈಸ್ಕೊಳೋದು? ಅಪರೂಪಕ್ಕೆ ಬೇರೆ ಬರೋದು. ಅಪರೂಪ ಅಂತ ಬೈಯ ಪ್ರಶ್ನೆ ಅಂತಲ್ಲ. ಹಂಗಾರೆ ಈಗ ನಾನು ಹೋಗೋ ಧೈರ್ಯ ಮಾಡ್ತೀನ? ನನ್ನ ಮಗಳ ಮನೆ ಆದರೂ ಎಷ್ಟು ಯೋಚನೆ ಮಾಡ್ತೀನಿ ನಾನು, ಹೋಗ್ಲೇಬೇಡ ಅಂತ. ಈಗ ನೀನು ಕರೆಸ್ತಿದ್ರ ಅಲ್ಲಿ? ಅಮ್ಮ, ನಾ ಬೇರೆ ಅಂತ ಹೇಳಲ್ಲ, ಒಂದೇ ಒಂದು ಮಾತಾಡ್ತೀನಿ. ಅತ್ತೆ ಸುದ್ದಿ ಬಿಟ್ಟು ಬೇರೆ ಏನಾರು ಮಾತಾಡಿ. ಈಗ ಅಪ್ಪಾಜಿ ಬರೋ ಟೈಮ್ ಆಗಿದೆ. ಅವ್ರ ತಂಗಿ ಬಗ್ಗೆ ಹಿಂಗೆ ಮಾತಾಡ್ತಿದ್ರೆ ಬೇಜಾರಾಗಲ್ಲ ಅವರಿಗೆ? ಸುಮ್ಮನೆ ಯಾಕೆ ಹೇಳ? ಅವ್ರು ಬಂದಾಗಿದೆ, ಹೋಗಾಗಿದೆ, ಮುಗೀತು, ಬಿಡಿ. ಬೇರೆ ಏನಾರು ಮಾತಾಡಿ. ಹೌದು ಮಾರತಿ, ನಂಗೆ ಮೊದಲೇ ಗ್ರಾಚಾರ ಸರಿ ಇಲ್ಲ. ನೀನು ಅಪ್ಪನ ಹತ್ರ ಹೇಳು ಬೇಕಾರೆ, ಬಂದಿದ್ರಂತೆ ಅತ್ತೆ, ನಾನು ಮನೇಲಿ ಇಲ್ದಿದ್ದಾಗ ಅಲ್ಲಿಗೆ ಬಂದಾರಂತೆ ಅಂತ ಹೇಳಿ ನೋಡಣೆ ಅಂತ ಹೇಳ್ತಾರೆ. ನಾನೆಂತೂ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ಅಂಬಂತಿ ಅಂತ ಅಂತಾನೆ ಮರ್ತೋತ್ ನಂಗೀಗ. ಎಂತದ ಮಾರತಿ, ಎಂತ ಮಾಡೋದಂತಾನೇ ಗೊತ್ತಾಗಲ್ಲ. ನಾ ಹೇಳಿದಾರಕ್ಕ, ನೀವೊಂದು ಕೆಲಸ ಮಾಡೋದು ಒಳ್ಳೇದು. ನಿನ್ನ ಅತ್ತೆ ಎಲ್ಲ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿಯಾ ಇದ್ದೀಯಾ ಹಂಗೆ ಹಿಂಗೆ ಅಂತ. ಇಲ್ಲೇ ಜಾಸ್ತಿ ದಿವಸ ಇರ್ಬೇಕು, ಅಲ್ಲಿ ಕಡಿಮೆ ದಿವಸ ಇರ್ಬೇಕು, ಏನಾಗ್ತದೆ? ಇಲ್ಲ ಅಪ್ಪಾಜಿ ಅಮ್ಮಗೂ ಪಾಪ ಬೇಜಾರು. ನೀವೊಂದು ಕೆಲಸ ಮಾಡಿ, ಹಂಗೆ ಮಾಡಿ ಹೇಳ್ತೇನೆ. ತಿಂಗಳಲ್ಲಿ ಒಂದು 20 ದಿನ ಇಲ್ಲಿರೋ, 10 ದಿನ ಅಲ್ಲಿಗೆ ಹೋಗ್ಬಾ. ಜಾಸ್ತಿ ಏನಾರು ಮಾತಾಡಿದ್ರೆ 10 ದಿನನೂ ಇರೋದು ಬೇಡ, ನಾ ಇಲ್ಲೇ ಇರ್ತೀನಿ ಅನ್ನು. ಏನಾಗ್ತದೆ? ಎಂತ ಪೂರ್ವಿತ, ಅವೆಲ್ಲ ಬಾಯಲ್ಲಿ ಹೇಳಕ್ ಸುಲಭ ಕಣೆ, ಹಂಗೆ ಮಾಡಕ್ಕಾಗ್ತದ? ಎಷ್ಟಂದ್ರು ನೋಡು, ಈಗ ಜನ ಏನಂತಾರೆ, ಇದು ಮದುವೆಯಾಗಿ ಬಂತು ಒಂಚೂರು ಗಂಡನ್ ತಿದ್ದಕ್ಕಾಗ್ಲ ಅಂತಾರೆ. ಯಾರ್ಯಾರು ಹಂಗೆ ಹೇಳ್ತಾರೋ ಅವರೆಲ್ಲರ ಮನೇಲಿ 2 ದಿನ ನಿನ್ ಗಂಡನ್ ತಗೊಂಡೋಗಿ ಬಿಟ್ಬಾ. ಅದು ಹೆಂಗೆ ತಿದ್ದಿ ತೀಡಿ ಕಳಿಸ್ತಾರೆ ನೋಡೋಣ. ಅಲ್ಲ, ಏನ್ ಮಾತಾಡ್ತೀಯಕ್ಕ? ಸಣ್ಣ ಮಗುನೇ ಅವರು ತಿದ್ದಕ್ಕೆ, ಅವ್ರನ್ನ ತಿದ್ದಕ್ಕನೆ ನೀನು ಮದುವೆಯಾಗಿ ಹೋಗಿದ್ದು. ಇದು ಒಳ್ಳೆ ಕಥೆ ಆತಲ್ಲ. ಅವ್ರವ್ರಿಗೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಅವ್ರವ್ರೇ ತಿದ್ಕೊಬೇಕು, ನೀನೆಂತ ತಿದ್ದದ? ನಿನ್ ಜೀವನ ನೀನ್ ನೋಡ್ಕ ಮಾರತಿ. ಲೆಕ್ಕ ಅಂದ್ರೆ ನೀನ್ ಹೇಳ್ಬೇಕು ನಿನ್ನ ಅತ್ತಿಗೆ ಈ ಮಾತು, ನಿಮ್ ಮಗ ಒಳ್ಳೆ ಬುದ್ಧಿ ಕಲಿಸ್ಲ, ಈ ತರ ಮಾಡಿಟ್ಟಿರಿ ಅಂತ. ಅವ್ರನ್ನ ಹುಡಿದ್ರೆ ತಿರುಗಿ ನಿನಗೆ ಹೇಳ್ತಾ ಇದಾರೆ. ಯಾಕೆ ಹೇಳ? ನೀನ್ ದಡ್ಡಿ ಅಂತ ಗೊತ್ತಲ್ಲ ಅದಕ್ಕೆ. ಅಲ್ಲ ಕಣೆ ಪೂರ್ವಿತ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ನಿರಕ. ನಂಗೆ ಒಂದೊಂದ್ಸತಿ ಏನ್ ಅನ್ಸದ್ ಗೊತ್ತಾ? ಪ್ರಾಬ್ಲಮ್ ಅವರಲ್ಲೆಲ್ಲ ಇಲ್ಲ, ನಿನ್ನಲ್ಲೇ ಅದೇ. ನಿಂಗೇನಾರು ಒಂದು ತಲೆಯಲ್ಲಿ ಇರ್ಬೇಕು ಕಣೆ. ಅಯ್ಯೋ, ನಾನು ಇದ್ ಮಾಡಿದ್ ಸರಿ ಆಗ್ಲೇನೋ, ನಾನು ಹಂಗ್ ಮಾಡ್ಬೇಕಿತ್ತೇನೋ ಅಂತ ಯೋಚನೆ ಮಾಡಕ್ ಒಂದೇನಾರು ಬೇಕು. ನೀ ಹಿಂಗ್ ಯೋಚನೆ ಮಾಡ್ತೀಯ ಅಂತ ಗೊತ್ತಿದ್ದೆ ಅವ್ರು ನಿನ್ ತಲೆ ಹುಳ ಬಿಡೋದು. ಅವ್ರು ಹೇಳ್ದಾಗ್ಲೇ ನೀ ತಿರುಗಿ ಹೇಳ್ಬಿಟ್ಟಿದ್ರೆ ಅವ್ರು ಇನ್ನೊಂದ್ಸತಿ ಹೇಳ್ತಿರ್ಲ, ಗೊತ್ತಾ? ನಾನ್ ಹೇಳ್ತೀನಿ ಕೇಳಿಸ್ಕ, ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ.
ನೀನ್ ಮಾಡಷ್ಟೆಲ್ಲ ಮಾಡಿಯ, ಅವ್ರು ಬದಲಾಗದೆ ಇದ್ರೆ ಅವ್ರ ಹಣೆ ಬರೋದು. ಅದನ್ನ ಬಿಟ್ಕೊಂಡು ನೀನು ನಾನು ತಿದ್ಲೇನು ಅವ್ರನ್ನ ಅಂತ ಹಂಗೆಲ್ಲ ಯೋಚನೆ ಮಾಡಿ ನಿನ್ ಜೀವನ ಇದ್ದಿದ್ದು ಹಾಳು ಮಾಡ್ಕೋಬೇಡ. ಫಸ್ಟ್ ನಿನ್ ಮಗನ ಕಡೆ ಗಮನ ಕೊಡು, ಅವನಂತಿದ್ದು. ಅದು ಬೇಕಾದ್ರೆ ಹೇಳ್ತೀನಿ ನಾನು, ಅವನಿಗೆ ಒಳ್ಳೆ ಬುದ್ಧಿ ವಿದ್ಯೆ ಎಲ್ಲ ಕಲಿಸು. ಅದು ಬಿಟ್ಕೊಂಡು ಆ ಗಂಡಸಿಗೆ ಹೋಗಿ ನೀನು ಬುದ್ಧಿ ಕಲಿಸ್ಬೇಕು ಅನ್ನೋದು ಅದು ಏನು ಹೇಳಲ್ಲ ಬಿಡು. ಹೇಳಿ ಒಳಗೆ ಹೋಗೋಣ ಹೇಳಿ, ನಾನು ಇಲ್ಲೇ ಕೂತಿದ್ರು ಮತ್ತೆ ಇನ್ನೂ ನಂಗೆ ಸಿಟ್ಟು ಬರ್ತದೆ, ಇನ್ನೂ ಏನಾರು ಹೇಳ್ತೀನಿ, ಆಮೇಲೆ ನಿಂಗೆ ಬೇಜಾರಾಗ್ತದೆ.